ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನಾವು ಮೊದಲು ನಿಮ್ಮ ಫೀಲಿಂಗ್ಸ್ ನೋಡೋಣ. ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಈ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಹೃದಯದಲ್ಲಿ ಏನು ಫೀಲಿಂಗ್ಸ್ ಇದೆ, ನೀವೇನು ಥಿಂಕಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿಯನ್ನು ನೋಡೋದಾದರೆ ಕನ್ಫ್ಯೂಸ್ಡ್ ಆಗಬೇಡಿ. ನಿಮ್ಮಲ್ಲಿ ಕೆಲವರು ಈ ವ್ಯಕ್ತಿಗೆ ಕಾಲ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀರಾ, ಅಥವಾ ಮೆಸೇಜ್ ಮಾಡೋಣ ಅಂತ ಅನ್ನಿಸ್ತಾ, ಕಾಲ್ ಮಾಡಿದ್ರೂ ಏನೂ ಮಾತಾಡಲಿಲ್ವಾ, ಮೆಸೇಜ್ ಮಾಡಿದ್ರೂ ಹೆಚ್ಚು ಏನೂ ಹೇಳಲಿಲ್ವಾ, ಅಥವಾ ಕಾಲ್ ಮಾಡಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಮಾಡಲೇ ಇಲ್ವಾ, ಇಂಥದ್ದು ಆಗಿರಬಹುದು. ನಿಮಗೆ ಈ ಪರ್ಸನ್ ಮೇಲೆ ತುಂಬ ಕೋಪ ಇದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನನ್ನನ್ನು ಹೀಗೆ ಒಬ್ಬಂಟಿಯಾಗಿ ಯಾಕೆ ಬಿಟ್ಟು ಹೋದ್ರಿ ಅನ್ನೋ ನೋವಿದೆ. ಆದರೆ ಆ ಕೋಪವನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದ ಹಾಗೆ ಆ ವಿಷಯದ ಮೇಲೆ ನಿಮಗೆ ಇನ್ನೂ ತುಂಬ ಕೋಪ ಇದೆ. ನನ್ನನ್ನು ಹೀಗೆ ಹೇಗೆ ಬಿಟ್ಟು ಹೋಗ್ಬೋದು ಅನ್ನೋ ಪ್ರಶ್ನೆ ನಿಮ್ಮೊಳಗಿದೆ. ಯಾರನ್ನಾದರೂ ಮಧ್ಯದಲ್ಲೇ ಒಬ್ಬರನ್ನೇ ಬಿಟ್ಟು ಹೋಗ್ತಾರಲ್ಲ, ಅದೇ ರೀತಿಯ ಫೀಲಿಂಗ್ ನಿಮಗಿದೆ. ನೀವು ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಯಾರಾದರೂ ಯಾವುದೇ ಕಾರಣ ಇಲ್ಲದೆ ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ತುಂಬ ಡೀಪ್ ಆದ ನೋವಾಗುತ್ತೆ. ನಿಮ್ಮ ಮೈಂಡ್ ನಿಮಗೆ ಹೇಳ್ತಾ ಇದೆ, ಅವರು ನನ್ನ ಜೊತೆ ತಪ್ಪು ಮಾಡಿದ್ದಾರೆ, ಹಾಗಿದ್ರೆ ನಾನು ಯಾಕೆ ಮೊದಲು ಕಾಲ್ ಮಾಡಬೇಕು, ನಾನು ಯಾಕೆ ಅವರ ಮುಂದೆ ಬೆಂಡ್ ಆಗಬೇಕು, ಕಾಲ್ ಮಾಡಿ ಏನು ಮಾಡಲಿ, ಮೆಸೇಜ್ ಮಾಡಿ ಏನು ಹೇಳಲಿ. ಈ ಕೋಪ, ಈ ಫ್ರಸ್ಟ್ರೇಷನ್ ನಿಮ್ಮ ನಡುವೆ ಬಂದಿದೆ ಅಥವಾ ನಿಮ್ಮ ಮನಸ್ಸಿನಲ್ಲಿದೆ. ಇದು ನಿಮಗೆ ಮತ್ತೊಮ್ಮೆ ಹರ್ಟ್ ಆಗದಂತೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಅಂದರೆ ನೀವು ಹರ್ಟ್ ಆಗೋದಕ್ಕೆ ಮುಂಚೆ ಯೋಚನೆ ಮಾಡ್ತಾ ಇದ್ದೀರಾ, ಕಾಲ್ ಮಾಡಿದ್ರೆ ಇನ್ನೂ ಏನಾದರೂ ಹರ್ಟ್ ಆಗಬಹುದೇನೋ, ಅಥವಾ ಮೆಸೇಜ್ ಮಾಡಿದ್ರೆ ಆ ವ್ಯಕ್ತಿ ರಿಪ್ಲೈ ಮಾಡೋದಿಲ್ವೇನೋ, ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅದಕ್ಕೆ ನೀವು ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸಿದ್ರೂ ಕೂಡ ಮಾತಾಡ್ತಾ ಇಲ್ಲ. ಆ್ಯಂಗರ್, ಕನ್ಫ್ಯೂಷನ್ ಎನರ್ಜಿ. ನಿಮಗೆ ಒಳಗೊಳಗಡೆ ಗೊತ್ತಿದೆ ನಿಮ್ಮೊಳಗೆ ತುಂಬ ಕೋಪ ಇದೆ, ತುಂಬ ಫ್ರಸ್ಟ್ರೇಷನ್ ತುಂಬಿಕೊಂಡಿದೆ. ಅದಕ್ಕೆ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ನಿಮಗೆ ಒಂದು ಭಯ ಇದೆ, ಈಗ ಕಾಲ್ ಮಾಡಿದ್ರೆ ನಿಮ್ಮ ಕೋಪ ಸಿಡಿದು ಹೊರಗಡೆ ಬರುತ್ತೆ ಅನ್ನೋ ಭಯ. ನಾನು ಕೋಪದಲ್ಲಿ ಏನಾದರೂ ಮಾತಾಡಿದ್ರೆ ಈ ರಿಲೇಷನ್ಶಿಪ್ ಸರಿಯಾಗೋ ಬದಲು ಇನ್ನೂ ಹಾಳಾಗ್ಬಿಡುತ್ತೆ, ಅಥವಾ ಅವರು ಕೋಲ್ಡ್ ರೆಸ್ಪಾನ್ಸ್ ಕೊಟ್ಟರೆ ನನಗೆ ಇನ್ನೂ ಹೆಚ್ಚು ನೋವಾಗುತ್ತೆ, ಇನ್ನೂ ಹೆಚ್ಚು ಕೋಪ ಬರುತ್ತೆ. ಅದಕ್ಕೆ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗಿದೆ. ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ. ಕಾಲ್ ಮಾಡಿ ನಿಮ್ಮ ಬೇಸರ ತೋರಿಸ್ಬೇಕಾ, ಕ್ಲಾರಿಫಿಕೇಷನ್ ಕೇಳಬೇಕಾ, ಅವರಿಂದ ಎಕ್ಸ್ಪ್ಲನೇಷನ್ ಕೇಳಬೇಕಾ, ಅಥವಾ ಅವರನ್ನು ಮಿಸ್ ಮಾಡ್ತಾ ಇದ್ದೀರಾ. ಮೈಂಡ್ಗೆ ಪರ್ಪಸ್ ಕ್ಲಿಯರ್ ಆಗದೇ ಇದ್ದರೆ ಏನು ಮಾತಾಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ. ನಿಮ್ಮ ಕೋಪ ಸ್ವಲ್ಪ ಕಾಮ್ ಆಗುವವರೆಗೂ, ನೀವು ಹಳದೆ ಅಂದರೆ ಸಿಟ್ಟಿನಲ್ಲಿ ಮಾತಾಡದೆ ಕಾಮ್ ಆಗಿ ಮಾತಾಡುವ ಸ್ಥಿತಿಗೆ ಬರುವವರೆಗೂ ಕಾಲ್ ಅವಾಯ್ಡ್ ಮಾಡೋದೇ ಬೆಟರ್. ಕಾಲ್ ಮಾಡುವ ಮೊದಲು ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಅವರು ಏನಾದರೂ ರಿಪ್ಲೈ ಕೊಟ್ಟರೆ, ರೂಡಾಗಿ ಬಿಹೇವ್ ಮಾಡಿದ್ರೆ ಅದನ್ನು ಹ್ಯಾಂಡಲ್ ಮಾಡುವಷ್ಟು ಮೆಂಟಲಿ ರೆಡಿ ಇದ್ದೀನಾ. ಉತ್ತರ ಹೌದು ಅಂದರೆ ಮಾತ್ರ ಕಾಲ್ ಮಾಡಿ, ಅಥವಾ ಯಾವುದಾದ್ರೂ ಆ್ಯಕ್ಷನ್ ತಗೊಳ್ಳಿ. ಹೋಪ್ಲೆಸ್ ಎನರ್ಜಿ. ನೀವ್ಯಾಕೆ ಇಷ್ಟು ಹೋಪ್ಲೆಸ್ ಆಗಿದ್ದೀರಾ? ಯಾಕೆ ನಿಮಗೆ ನಿಮ್ಮ ಪಾರ್ಟ್ನರ್ ಮತ್ತೆ ಮತ್ತೆ ನಿಮಗೆ ನೆನಪಿಗೆ ಬರ್ತಾ ಇದ್ದಾರೆ, ಮತ್ತೆ ಮತ್ತೆ ನಿಮ್ಗೆ ಅನ್ನಿಸ್ತಾ ಇದೆ ಅವ್ರು ಬರೋದಿಲ್ಲ, ಕಾಲ್ ಮಾಡೋದಿಲ್ಲ, ಈ ಫೀಲಿಂಗ್ ಇದೆ. ಯಾಕಿಷ್ಟು ಹೋಪ್ಲೆಸ್ ಇದೆ? ನ್ಯೂ ಬಿಗಿನಿಂಗ್ ಎನರ್ಜಿ. ನಿಮಗೆ ಈ ರೀತಿ ಅನ್ನಿಸ್ತಾ ಇದೆ, ನಿಮ್ಮ ಪಾರ್ಟ್ನರ್ ನೀವಿಲ್ಲದೆ ಹ್ಯಾಪಿಯಾಗಿದ್ದಾರೆ, ಅವರು ಅವರ ಲೈಫ್ನಲ್ಲಿ ಹೊಸ ಬಿಗಿನಿಂಗ್ ಮಾಡ್ಕೊಂಡಿದ್ದಾರೆ, ಅಥವಾ ಅವರ ಲೈಫ್ನಲ್ಲಿ ಏನೋ ಹೊಸದು ನಡೀತಾ ಇದೆ, ಅಥವಾ ಅವರು ಮೂವ್ ಆನ್ ಆಗಿದ್ದಾರೆ, ಅವರು ಹ್ಯಾಪಿ ಆಗಿದ್ದಾರೆ ಅನ್ನೋ ಫೀಲಿಂಗ್ ನಿಮಗಿದೆ.
ಬಹುಶಃ ಅವರ ಪೋಸ್ಟ್ ನೋಡಿರ್ಬೋದು ಅಥವಾ ಅವರನ್ನು ಎಲ್ಲಾದರೂ ನೋಡಿರ್ಬೋದು, ಏನೇ ಇರಲಿ ಅವರ ಲೈಫ್ನಲ್ಲಿ ಒಳ್ಳೆಯದೇ ನಡೀತಾ ಇದೆ ಅನ್ನೋ ಫೀಲಿಂಗ್ ನಿಮಗೆ ಬರ್ತಾ ಇದೆ. ಅದಕ್ಕೆ ನಿಮ್ಮೊಳಗೆ ಹೋಪ್ಲೆಸ್ನೆಸ್ ಬಂದಿದೆ. ನಿಮಗೆ ಹೀಗೆ ಅನ್ನಿಸ್ತಾ ಇದೆ, ಅವರು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರೋದಿಲ್ಲ. ನೀವು ಮನಸ್ಸಿನಲ್ಲೇ ಈ ರಿಲೇಷನ್ಶಿಪ್ ಮುಗಿದು ಹೋಯಿತು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಿಮ್ಮ ಹೃದಯ ಒಳಗೊಳಗಡೆ ಡೌನ್ ಫೀಲ್ ಮಾಡ್ತಾ ಇದೆ, ದುಃಖದಿಂದ ತುಂಬಿಕೊಂಡಿದೆ. ನಿಮಗೆ ಅನ್ನಿಸ್ತಾ ಇದೆ ಅವರು ಈಗಾಗಲೇ ಮೂವ್ ಆನ್ ಆಗಿದ್ದಾರೆ ಅಂತ. ಹೋಪ್ಲೆಸ್ನೆಸ್ ಎನರ್ಜಿ ಇಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಅನ್ನಿಸ್ತಾ ಇರ್ಬೋದು, ಈ ವ್ಯಕ್ತಿ ನಿಮ್ಮನ್ನು ಹಿಂದೆ ಬಿಟ್ಟು ಅವರದೇ ಆದ ಜಗತ್ತು, ಹೊಸ ಜನ, ಹೊಸ ರಿಲೇಷನ್ಶಿಪ್ ಅಥವಾ ಹೊಸ ಆಪರ್ಚುನಿಟೀಸ್ ಕಡೆಗೆ ಹೋಗ್ಬಿಟ್ಟಿದ್ದಾರೆ. ಆದರೆ ನೀವು ಇನ್ನೂ ಅದೇ ಹಳೆಯ ಜಾಗದಲ್ಲೇ ನಿಂತಿದ್ದೀರಾ ಅನ್ನೋ ಫೀಲಿಂಗ್ ನಿಮಗಿದೆ. ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದ ಆ ಕ್ಷಣದಲ್ಲೇ ನೀವು ಇನ್ನೂ ನಿಂತಿರುವ ಹಾಗೆ ಅನ್ನಿಸ್ತಾ ಇದೆ ನಿಮಗೆ ಅನ್ನಿಸ್ತಾ ಇದೆ ಅವರು ನೀವಿಲ್ಲದೆ ತುಂಬ ಹ್ಯಾಪಿಯಾಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ನೀವು ಮಾತ್ರ ಇಲ್ಲಿ ದುಃಖದಲ್ಲಿ, ಕೋಪದಲ್ಲಿ ತಡವರಿಸ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ನಿಮ್ಮ ಮೈಂಡ್ನಲ್ಲಿ ಏನು ನಡೀತಾ ಇದೆ ಅಂದರೆ ಅವರಿಗೆ ಈಗ ಎಲ್ಲವೂ ಬ್ರೈಟ್ ಆಗಿದೆ, ಹ್ಯಾಪಿ ಆಗಿದೆ, ಪರ್ಫೆಕ್ಟ್ ಆಗಿದೆ. ಆದರೆ ನೀವು ಮಾತ್ರ ಕತ್ಲೆಯಲ್ಲಿದ್ದೀರಾ ಅನ್ನೋ ಫೀಲಿಂಗ್. ಅವರ ಸಿಚುವೇಶನ್ಗೂ ನಿಮ್ಮ ಸಿಚುವೇಶನ್ಗೂ ನೀವೇ ಕಂಪೇರ್ ಮಾಡ್ತಾ ಇದ್ದೀರಾ. ಸೊ ಇದು ನಿಮ್ಮ ಹೋಪ್ಲೆಸ್ನೆಸ್ಸನ್ನು ಇನ್ನೂ ಹೆಚ್ಚು ಮಾಡ್ತಾ ಇದೆ. ನಿಮ್ಮ ಫಿಯರ್ ಅವರ ಲೈಫ್ನ ರಿಯಾಲಿಟಿಯನ್ನು ತೋರಿಸ್ತಾ ಇಲ್ಲ, ಅದು ನಿಮ್ಮ ಮೈಂಡ್ನಲ್ಲಿ ನಡೀತಾ ಇರುವಂತಹ ಒಂದು ಸೀನರಿ ಮಾತ್ರ. ನಾವು ದುಃಖದಲ್ಲಿದ್ದಾಗ ಅಥವಾ ಕೋಪದಲ್ಲಿದ್ದಾಗ ನಮ್ಮ ಮೈಂಡ್ ಯಾವಾಗಲೂ ವರ್ಸ್ಟ್ ವಿಷಯದ ಬಗ್ಗೆ ಯೋಚನೆ ಮಾಡುತ್ತೆ, ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ. ಅವ್ರು ಚೆನ್ನಾಗಿದ್ದಾರೆ, ನಾನು ಮಾತ್ರ ಇಲ್ಲಿ ಅಳ್ತಾ ಇದ್ದೀನಿ, ನಾನು ಮಾತ್ರ ಅವರಿಗಾಗಿ ಕಾಯ್ತಾ ಇದ್ದೀನಿ ಅಂತ ಅನಿಸುತ್ತೆ. ಅದೇ ಈಗ ನಿಮ್ಮೊಳಗೆ ನಡೀತಾ ಇದೆ. ನೀವು ಈ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಆದರೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಹರ್ಟ್ ಆದ ಎನರ್ಜಿಯಲ್ಲಿ. ಅಂತಹ ಎನರ್ಜಿಯಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಅವ್ರು ಹೇಗೆ ಬರ್ತಾರೆ? ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಕ್ಲಿಯರ್ ಎನರ್ಜಿ ಬೇಕು, ಕ್ಲಿಯರ್ ಆರಾ ಬೇಕು, ಕ್ಲಿಯರ್ ಮೈಂಡ್ಸೆಟ್ ಬೇಕು, ಪಾಸಿಟಿವಿಟಿ ಬೇಕು. ಹೋಪ್ಲೆಸ್ನೆಸ್ನಲ್ಲಿ ಇದ್ದು ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ? ಡಿವೈನ್ ಟೈಮಿಂಗ್ ಎನರ್ಜಿ. ನೀವು ನಿಮ್ಮ ಪಾರ್ಟ್ನರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಹೋಪ್ಲೆಸ್ ಆಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಹೃದಯ ಇನ್ನೂ ಅವರನ್ನು ಸಂಪೂರ್ಣವಾಗಿ ಮರೆತಿಲ್ಲ. ಇನ್ನೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನೀವು ಅವರನ್ನು ನೆನಪಿಸ್ಕೊಳ್ತಾ ಇದ್ದೀರಾ. ಬಹುಶಃ ಅವರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ಅವರು ಮತ್ತೆ ಬಂದಿದ್ದಾರೆ ಅಂತ ವಿಜುವಲೈಸ್ ಮಾಡ್ತಾ ಇರ್ಬೋದು. ಇದೊಂದು ವಿಷಯ ನೀವು ತುಂಬ ಥಿಂಕ್ ಮಾಡ್ತೀರಾ. ನೀವು ಅವರನ್ನು ಮತ್ತೆ ನಿಮ್ಮ ಲೈಫ್ಗೆ ತರಬೇಕು, ತುಂಬ ಸ್ಟ್ರಾಂಗ್ ಡಿಸೈರ್ ಇಟ್ಕೊಂಡಿದ್ದೀರಾ. ಆದರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೂ ಕೂಡ ಇನ್ನೊಂದು ಕಡೆ ಏನಾಗುತ್ತೋ ಅದು ದೇವರ ಇಚ್ಛೆ, ಯೂನಿವರ್ಸ್ ಇಚ್ಛೆ, ಡಿವೈನ್ ಇಚ್ಛೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಮೈಂಡ್ ಈಗಾಗಲೇ ತುಂಬ ಟಯರ್ಡ್ ಆಗಿದೆ. ನಿಮ್ಮ ಮನಸ್ಸಿನೊಳಗೆ ಫೀಲಿಂಗ್ ಇದೆ. ಲಾ ಆಫ್ ಅಟ್ರ್ಯಾಕ್ಷನ್ನಲ್ಲಿ ಒಂದು ಮುಖ್ಯ ರೂಲ್ ಇದೆ. ಮ್ಯಾನಿಫೆಸ್ಟ್ ಮಾಡಿದ ಮೇಲೆ ಆ ಡಿಸೈರನ್ನು ಲೆಟ್ ಗೋ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್ ರೂಲ್. ಬಹುಶಃ ನೀವು ಗೊತ್ತಿಲ್ಲದೆ ಇದ್ದರೂ ಕೂಡ ಸರಿಯಾದ ಸ್ಟೆಪ್ ತಗೊಳ್ತಾ ಇದ್ದೀರಾ. ನೀವು ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಟ್ಟು ಅದಕ್ಕೆ ಬಿಡ್ತಾ ಇದ್ದರೆ ಅದು ಒಳ್ಳೆಯದೇ. ಆದರೆ ಹೋಪ್ಲೆಸ್ ಆಗಿ ಮಾತ್ರ ಮ್ಯಾನಿಫೆಸ್ಟ್ ಮಾಡಬೇಡಿ. ಪ್ರೊಟೆಕ್ಷನ್ ಆ್ಯಂಡ್ ಫಿಯರ್ ಎನರ್ಜಿ. ಈ ಕ್ಷಣದಲ್ಲಿ ನೀವು ಎಲ್ಲದರ ಜೊತೆ ಒಬ್ಬರೇ ಹೋರಾಡ್ತಾ ಇರುವ ಹಾಗೆ ಇದೆ. ನಿಮ್ಮ ದುಃಖವನ್ನು ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರಸ್ಟ್ರೇಷನ್ ನೀವೇ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನಿಮ್ಮ ಹಾರ್ಟ್ನ ಸುತ್ತ ಒಂದು ಪ್ರೊಟೆಕ್ಟಿವ್ ವಾಲ್ ಕಟ್ಕೊಂಡಿದ್ದೀರಾ. ಮತ್ತೊಂದು ಸಲ ಯಾರೂ ನಿಮ್ಮನ್ನು ಹರ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಈ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮೊಳಗೆ ಒಂದು ದೊಡ್ಡ ಬ್ಲಾಕ್ ಇದೆ. ನಿಮ್ಮ ಒಂದು ಭಾಗ ಇನ್ನೂ ಅವರನ್ನು ಬಯಸ್ತಾ ಇದೆ, ಆದರೆ ಇನ್ನೊಂದು ಭಾಗಕ್ಕೆ ಭಯ. ಅವರು ಮತ್ತೆ ಬಂದರೆ ಮತ್ತೊಮ್ಮೆ ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಫಿಯರ್. ಅದಕ್ಕೆ ನೀವು ಸಂಪೂರ್ಣವಾಗಿ ಓಪನ್ ಆಗೋದಕ್ಕೆ ಆಗ್ತಾ ಇಲ್ಲ. ಹಾಗಿದ್ದಾಗ ಎಲ್ಲವನ್ನು ಡಿವೈನ್ ಟೈಮಿಂಗ್ಗೆ ಬಿಟ್ಟಿದ್ದೀನಿ ಅಂತ ಹೇಳಿಕೊಂಡು ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ? ಅಂದರೆ ನಿಮ್ಮ ಮನಸ್ಸಿಗೆ ನೀವೇ ಲಾಕ್ಸ್ ಹಾಕಿದ್ದೀರಾ. ಆಮೇಲೆ ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಲವ್ ಅಂದರೆ ಫ್ರೀಡಮ್. ಯಾರನ್ನು ಫೋರ್ಸ್ ಮಾಡಿ ನಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾರಿಗಾದರೂ ಹೋಗಬೇಕು ಅಂದರೆ ಅವರು ಹೇಗಾದರೂ ಹೋಗ್ತಾರೆ, ಅದು ರಿಯಾಲಿಟಿ. ಅದಕ್ಕೆ ನೀವು ಡಿವೈನ್ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಈ ಫಿಯರ್ ನಿಮ್ಮನ್ನು ಮೆಂಟಲಿ ತುಂಬ ಟಯರ್ಡ್ ಮಾಡಿಬಿಟ್ಟಿದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಾ ಇದ್ದೀರಾ, ಆದರೆ ಈ ರಿಲೇಷನ್ಶಿಪ್ ಕೊಟ್ಟಿರುವ ನೋವಿನಿಂದ ನಿಮ್ಮ ಮೈಂಡ್ ಈಗಾಗಲೇ ಸರೆಂಡರ್ ಆಗಿಬಿಟ್ಟಿದೆ. ಅದೇ ಈಗ ನಡೀತಾ ಇರುವಂತಹ ಸಿಚುವೇಶನ್. ನಿಮಗೆ ಒಂದು ಸ್ಮಾಲ್ ಅಡ್ವೈಸ್ ಏನಂದರೆ, ನಿಜವಾಗ್ಲೂ ಈ ಪರ್ಸನ್ ನಿಮ್ಮ ಲೈಫ್ಗೆ ಮತ್ತೆ ತರಬೇಕು ಅಂತ ಆಸೆ ಇದ್ದರೆ ಮೊದಲಿಗೆ ನಿಮ್ಮೊಳಗಿರುವ ಫಿಯರನ್ನು ಬಿಡಿ. ಮುಂದೆ ಏನಾಗುತ್ತೋ, ಅವ್ರು ಮತ್ತೆ ಬಿಟ್ಟು ಹೋಗ್ತಾರೋ, ಮತ್ತೆ ರಿಜೆಕ್ಟ್ ಮಾಡ್ತಾರೋ, ಅವರು ಬರ್ತಾರೋ ಇಲ್ವೋ, ಈ ಎಲ್ಲ ಥಾಟ್ಸ್ ಬಿಡಿ. ಟ್ರುತ್ ಅಕ್ಸೆಪ್ಟೆನ್ಸ್ ಎನರ್ಜಿ.
ಎನರ್ಜಿ ಪ್ರಕಾರ ನೀವು ಜಗತ್ತಿನ ಮುಂದೆ, ಬಹುಶಃ ನಿಮ್ಮ ಮೈಂಡ್ ಮುಂದೆ, ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಆಗಿ ಅವರನ್ನು ಬಿಟ್ಟೆ ಅಂತ ಹೇಳ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ತಾ ಇರ್ಬೋದು ಅಥವಾ ಬೇರೆಯವ್ರಿಗೆ ಹೇಳ್ಕೊಳ್ತಾ ಇರಬಹುದು. ಆದರೆ ಒಳಗೊಳಗಡೆ ನೀವು ಸಂಪೂರ್ಣ ಟ್ರ್ಯಾಪ್ ಆಗಿದ್ದೀರಾ. ನಿಮ್ಮ ಮೈಂಡ್ ಸುಳ್ಳು ಹೇಳ್ತಾ ಇದೆ, ಆದರೆ ನಿಮ್ಮ ಹಾರ್ಟ್ಗೆ ಟ್ರೂತ್ ಅನ್ನೋದು ಗೊತ್ತಿದೆ. ನೀವು ಅವರ ಹಿಂದೆ ಅವರ ಬಗ್ಗೆ ಮಾತಾಡ್ತೀರಾ, ಅವರನ್ನು ನೆನಪಿಸ್ಕೊಳ್ತೀರಾ. ಆದರೆ ನೀವು ನಿಮ್ಮ ಮೇಲ್ಮೈಗೆ ಮಾತ್ರ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಮಾಸ್ಕ್ ಹಾಕ್ಕೊಂಡಿದ್ದೀರಾ. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ವೀಕ್ನೆಸ್ಸನ್ನು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಹೆಸರಿನಲ್ಲಿ ಮರೆಮಾಚ್ತಾ ಇದ್ದೀರಾ. ನಿಮ್ಮ ಮೈಂಡ್ ಸುಳ್ಳು ಹೇಳ್ತಾ ಇದೆ, ಆದರೆ ನಿಮ್ಮ ಹಾರ್ಟ್ಗೆ ಗೊತ್ತಿದೆ, ಟ್ರುತ್ ಅನ್ನೋದು ಗೊತ್ತಿದೆ. ನೀವು ಅವರ ಬಗ್ಗೆ ಮಾತಾಡ್ತೀರಾ, ಅವರನ್ನು ಮಿಸ್ ಮಾಡ್ತೀರಾ. ಆದರೆ ಹೊರಗಿನಿಂದ ಮಾತ್ರ ನಾನು ಸ್ಟ್ರಾಂಗ್, ನಾನು ಮೂವ್ ಆನ್ ಆಗಿದ್ದೀನಿ ಅನ್ನೋ ಡ್ರಾಮಾ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆಯ್ಕೆ ಮಾಡಿಲ್ಲ. ನೀವು ಓಡ್ತಾ ಇದ್ದೀರಾ, ಚೇಸ್ ಮಾಡ್ತಿದ್ದೀರಾ. ನಿಮ್ಮ ವೀಕ್ನೆಸ್ ಹಿಂದೆ ನೀವು ಹೈಡ್ ಆಗಿದ್ದೀರಾ. ಬಟ್ ನೀವೇನೇ ಮಾಸ್ಕ್ ಹಾಕ್ಕೊಂಡಿದ್ರು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತು, ನೀವು ನಿಮ್ಮ ಜೊತೆಯೇ ಸತ್ಯ ಮಾತಾಡ್ತಾ ಇಲ್ಲ ಅಂತ. ನಾವು ಜಗತ್ತಿಗೆ ಒಂದನ್ನು ತೋರಿಸಿ ಒಳಗೊಳಗಡೆ ಇನ್ನೊಬ್ಬರಿಗಾಗಿ ಕಾಯ್ತಾ ಇದ್ದರೆ ಒಂದು ಗಿಲ್ಟ್ ಮನಸ್ಸಿನ ಒಳಗಡೆ ಹುಟ್ಕೊಳ್ಳುತ್ತೆ. ನೀವು ಪಾಸ್ಟ್ನಲ್ಲೇ ಸಿಕ್ಕಾಕೊಂಡಿದ್ದೀರಾ ಅನ್ನೋ ಎನರ್ಜಿ ಇದೆ. ನಾನು ಹಾಕ್ಕೊಂಡಿರುವ ಈ ಫೇಕ್ ಸೆಲ್ಫ್ ರೆಸ್ಪೆಕ್ಟ್ ಮಾಸ್ಕ್ ಬಿದ್ದು ಹೋಗುತ್ತೆ, ನಾನು ಅವರ ಮುಂದೆ ವೀಕ್ ಆಗಿಬಿಡ್ತೀನಿ ಅನ್ನೋ ಫಿಯರ್. ಆ ಫಿಯರನ್ನೇ ನೀವು ಶೇಮ್ ಅಂತ ಫೀಲ್ ಮಾಡ್ತಾ ಇದ್ದೀರಾ. ಮೊದಲಿಗೆ ನಿಮ್ಮ ಜೊತೆ ನೀವೇ ಮಾತಾಡೋದು ಸ್ಟಾರ್ಟ್ ಮಾಡಿ. ನಿಮ್ಮ ಜೊತೆ ಟ್ರುತ್ತನ್ನು ಹೇಳ್ಕೊಳ್ಳಿ. ಹೌದು, ನನಗೆ ನೋವಾಗ್ತಾ ಇದೆ. ಹೌದು, ನಾನು ಇನ್ನೂ ಅವರನ್ನು ಲವ್ ಮಾಡ್ತಾ ಇದ್ದೀನಿ. ಹೌದು, ನಾನಿನ್ನೂ ಮೂವ್ ಆನ್ ಆಗಿಲ್ಲ. ಈ ಸತ್ಯನ ನೀವು ಅಕ್ಸೆಪ್ಟ್ ಮಾಡುವವರೆಗೂ ಈ ಬಂಧನ ಏನಿದೆ ಅದರಿಂದ ಹೊರಗಡೆ ಬರೋದು ಕಷ್ಟ. ನಿಮ್ಮೊಳಗೆ ತುಂಬ ಬ್ಲಾಕ್ಸ್ ಇದೆ, ಯಾಕೆಂದರೆ ನೀವು ಫಿಯರ್ನಲ್ಲೂ ಸತ್ಯದಿಂದ ದೂರ ಓಡ್ತಾ ಇದ್ದೀರಾ. ಮೆಡಿಟೇಷನ್ ಮಾಡಿ, ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡಿ, ಆಗ ಮಾತ್ರ ಬದಲಾವಣೆ ಅನ್ನೋದು ಸಾಧ್ಯ. ಅಂದರೆ ನೀವೇನು ಮಾಸ್ಕ್ ಹಾಕ್ಕೊಂಡಿದ್ದೀರಾ ಅಂದರೆ ನೀವು ಹೊರಗಡೆಯಿಂದ ತೋರಿಸ್ತಾ ಇದ್ದೀರಾ ನಾನು ಅವರಿಂದ ಮೂವ್ ಆನ್ ಆಗಿದ್ದೀನಿ, ಸ್ಟ್ರಾಂಗ್ ಆಗಿದ್ದೀನಿ ಅಂತ. ಬಟ್ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಇನ್ನೂ ಇದ್ದಾರೆ, ಇನ್ನೂ ನೀವು ಅವರನ್ನು ಚೇಸ್ ಮಾಡ್ತಾ ಇದ್ದೀರಾ. ಅಥವಾ ನೀವು ಯಾರ ಜೊತೆನಾದರೂ ಅವರ ಬಗ್ಗೆ ಮಾತಾಡ್ತಾ ಇರ್ಬೋದು, ಫ್ರೆಂಡ್ಸ್ಗಳ ಜೊತೆ ಹೇಳ್ಕೊಳ್ತಾ ಇರ್ಬೋದು. ಅವರ ಬಗ್ಗೆ ಪ್ರತಿ ನೆನಪುಗಳು ನಿಮ್ಮನ್ನು ಕಾಡ್ತಾ ಇದೆ. ನೀವಿಬ್ಬರು ಮಾತಾಡಿದ ಕ್ಷಣಗಳು ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಬ್ಯೂಟಿಫುಲ್ ಮೆಮೊರೀಸ್ಗಳು ನಿಮ್ಮ ಮನಸ್ಸಿನಲ್ಲಿದೆ. ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಾಗ, ಇಬ್ಬರು ಏನು ಫೈಟ್ ಆಗಿತ್ತು, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದೆಲ್ಲವೂ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿಗಾಗಿ ನೀವು ಕಾಯ್ತಾ ಇದ್ದೀರಾ. ಆ ವ್ಯಕ್ತಿಯನ್ನು ನಿಮಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಕಾಲ್ ಬರಬೇಕು, ಮೆಸೇಜ್ ಬರಬೇಕು ಅಂತ ಕಾಯ್ತಾ ಇದ್ದೀರಾ. ಬಟ್ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡಬೇಕು. ನಾನು ಅವರನ್ನು ಇನ್ನೂ ಇಷ್ಟಪಡ್ತಾ ಇದ್ದೀನಿ, ನಾನಿನ್ನೂ ಲೈಕ್ ಮಾಡ್ತಾ ಇದ್ದೀನಿ, ನಾನಿನ್ನೂ ಮೂವ್ ಆನ್ ಆಗಿಲ್ಲ ಅನ್ನೋದನ್ನು ನೀವೇ ಒಪ್ಕೊಳ್ಬೇಕು. ಎಮೋಷ್ನಲ್ ಫಿಯರ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮಗೆ ರಿಜೆಕ್ಷನ್ ಮಾಡ್ತಾರೆ ಅನ್ನೋ ಫಿಯರ್ ನಿಮಗಿದೆ. ನಿಮ್ಮನ್ನು ಹೆಚ್ಚು ಹರ್ಟ್ ಮಾಡುವ ಪವರ್ ಅವರ ಕೈಯಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತು. ನಿಮಗನ್ನಿಸ್ತಾ ಇದೆ, ನಾನು ಅವರಿಗೆ ಕಾಲ್ ಮಾಡಿದ್ರೆ, ನನ್ನ ಫೀಲಿಂಗ್ಸ್ ಹೇಳಿದ್ರೆ, ಮತ್ತೆ ಅವರು ಕೋಲ್ಡ್ ರೆಸ್ಪಾನ್ಸ್ ಕೊಟ್ಟರೆ ಅಥವಾ ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ಮತ್ತೊಮ್ಮೆ ನಿಮ್ಮ ಹಾರ್ಟ್ ಬ್ರೇಕ್ ಆಗುತ್ತೆ ಅನ್ನೋ ಭಯ. ಹಾಗಾಗಿ ಕೆಲವರ ರಿಲೇಷನ್ಶಿಪ್ ಈಗ ಒನ್ ಸೈಡೆಡ್ ಆಗಿದೆ. ಅವರಿಗೆ ಈಗ ನಿಮ್ಮ ಬಗ್ಗೆ ಯಾವುದೇ ಕನ್ಸರ್ನ್ ಇಲ್ಲ ಅನ್ನೋ ಫೀಲಿಂಗ್ ಇದೆ ನಿಮಗೆ. ನಿಮ್ಮ ಮೈಂಡ್ನಲ್ಲಿ ಒಂದೇ ಕ್ವಶನ್ ಮತ್ತೆ ಮತ್ತೆ ಬರ್ತಾ ಇದೆ, ಅವರಿಗೆ ನನ್ನ ಮೇಲೆ ಇಷ್ಟು ಲವ್ ಇದ್ದರೆ ಅವರು ನನ್ನನ್ನು ಇಷ್ಟು ಸುಲಭವಾಗಿ ಹೇಗೆ ಬಿಟ್ಟು ಹೋದರು. ನಿಮಗೆ ಅನ್ನಿಸ್ತಾ ಇದೆ ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ, ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಅಳೋದಕ್ಕೆ, ಪ್ರಯತ್ನ ಮಾಡೋದಕ್ಕೆ ಎಲ್ಲ ಕಷ್ಟವೂ ನಿಮ್ಮ ಪಾಲಿಗೆ ಬಂದಿದೆ. ಅವರಿಗೆ ಮಾತ್ರ ಏನೂ ಡಿಫ್ರೆನ್ಸ್ ಆಗಿಲ್ಲ ಅನ್ನೋ ಫೀಲಿಂಗ್ ನಿಮ್ಮ ಮನಸ್ಸಿನಲ್ಲಿದೆ. ಸೆಲ್ಫ್ ವರ್ತ್ ಎನರ್ಜಿ. ಈಗ ಯೂನಿವರ್ಸ್ ನಿಮಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಎನರ್ಜಿ ಪ್ರಕಾರ ಒಬ್ಬ ವ್ಯಕ್ತಿ ಒಬ್ಬರೇ ನಿಂತಿದ್ರು, ಫೈನಾನ್ಷಿಯಲ್ ಆಗಿ, ಎಮೋಷ್ನಲ್ ಆಗಿ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ಅವರ ಲೈಫ್ನಲ್ಲಿ ಅವರು ಹ್ಯಾಪಿ ಆಗಿರ್ಬೋದು, ಸೇಫ್ ಆಗಿರ್ಬೋದು, ಸ್ಟೇಬಲ್ ಆಗಿರ್ಬೋದು. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಈ ಒನ್ ಸೈಡೆಡ್ ಲವ್ನ ಫಿಯರ್ನಿಂದ ಹೊರಗಡೆ ಬರುವ ಒಂದೇ ದಾರಿ, ನಿಮ್ಮ ಫೋಕಸನ್ನು ಅವರ ಮೇಲಿಂದ ತೆಗೆದು ನಿಮ್ಮ ಮೇಲಕ್ಕೆ ತಂದುಕೊಳ್ಳಿ. ನಿಮ್ಮ ಹ್ಯಾಪಿನೆಸ್ಗಾಗಿ ನೀವು ಅವರ ಮೇಲೆ ಡಿಪೆಂಡ್ ಆಗಬೇಡಿ. ನೀವೇ ಕಂಪ್ಲೀಟ್. ನಿಮ್ಮ ಫಿಯರ್ ನ್ಯಾಚುರಲ್, ಯಾಕೆಂದರೆ ನೀವು ಲವ್ ಮಾಡ್ತಾ ಇದ್ದೀರಾ. ಅವರು ಮೂವ್ ಆನ್ ಆಗಿರ್ಬೋದು ಅಥವಾ ಲವ್ ಈಗ ಒನ್ ಸೈಡೆಡ್ ಆಗಿರ್ಬೋದು ಅನ್ನೋ ಭಯ ನಿಮಗಿದೆ. ಆದರೆ ಈ ಗೈಡೆನ್ಸ್ ನಿಮಗೆ ಒಂದು ದಾರಿ ತೋರಿಸುತ್ತೆ. ಅದು ಏನಂದರೆ, ಅವರಿಂದ ಲವ್ ಕೇಳೋದನ್ನು ಬಿಟ್ಟು ಆ ಲವ್, ಆ ಎನರ್ಜಿ ಎಲ್ಲವನ್ನು ನಿಮ್ಮ ಮೇಲೆ ಹಾಕಿ ನಿಮ್ಮ ಸೆಲ್ಫ್ ವರ್ತನ್ನು ಗುರುತಿಸ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ ಎನರ್ಜಿ, ಎಷ್ಟು ಬ್ಯೂಟಿಫುಲ್ ಗೈಡೆನ್ಸ್. ಸೊ ಪಾಸಿಟಿವ್ ಆಗಿರಿ, ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಥಿಂಕ್ ಮಾಡಿ. ನಿಮ್ಮನ್ನು ಪ್ರೀತಿಸುವ ಜನರು ಇದ್ದಾರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್, ಅವರ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಕೆರಿಯರ್ನಲ್ಲಿ ಗ್ರೋತನ್ನು ಕಂಡುಕೊಳ್ಳಿ. ಆಗ ಎಲ್ಲವೂ ಬದಲಾವಣೆ ಆಗೋದನ್ನು ನೀವೇ ನೋಡ್ತೀರಾ. ಪಾರ್ಟ್ನರ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋಣ.
ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ನಲ್ಲಿ ಏನು ನಡೀತಾ ಇದೆ, ಏನು ಫೀಲ್ ಮಾಡ್ತಾ ಇದ್ದಾರೆ ಲೆಟ್ಸಿ. ನಿಮ್ಮ ಪಾರ್ಟ್ನರ್ ಎನರ್ಜಿ ಪ್ರಕಾರ ಅವರಿಗೆ ಗೊತ್ತಿದೆ ನೀವು ಅವರನ್ನು ತುಂಬ ಲವ್ ಮಾಡ್ತಾ ಇದ್ರಿ, ಲೈಕ್ ಮಾಡ್ತಾ ಇದ್ರಿ, ಬಟ್ ನಿಮಗೆ ತುಂಬ ಡಿಫ್ರೆನ್ಸ್ ಆಗ್ತಾ ಇದೆ ಅಂತ ಕೂಡ ಗೊತ್ತಿದೆ. ಬಟ್ ನೀವು ಅದನ್ನು ಶೋ ಮಾಡ್ತಾ ಇಲ್ಲ ಅಷ್ಟೇ. ಈ ವಿಷಯ ನಿಮ್ಮ ಪಾರ್ಟ್ನರ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನೀವು ನಿಮ್ಮ ಮೇಲೆ ಕೇರ್ ಫ್ರೀ ಆಗಿರೋದು ಕಾಣಿಸ್ತಾ ಇರೋದು. ಹೊರಗಿನಿಂದ ಹ್ಯಾಪಿ, ಒಳಗಿನಿಂದ ಹರ್ಟ್, ಈ ಎರಡನ್ನೂ ಅವರು ಗುರುತಿಸ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಅವರು ಅಂದರೆ ಅವರ ಮೇಲಿರುವ ಫೀಲಿಂಗ್ಸನ್ನು ನೀವು ಕಟ್ ಹಾಕ್ಕೊಂಡಿದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೊಂದು ಮಾತು ಹೇಳಬೇಕನ್ನಿಸ್ತಾ ಇದೆ, ಅಂದರೆ ಅವರ ಮೇಲಿರುವ ಫೀಲಿಂಗ್ಸನ್ನು ನೀವು ಮರೆಮಾಚೋದು ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ನೀವು ಹಾಕ್ಕೊಂಡಿರುವ ನನಗೇನು ಆಗಿಲ್ಲ, ಅವ್ರು ದೂರ ಹೋಗಿ ನನಗೇನು ಅನ್ನಿಸ್ತಾ ಇಲ್ಲ ಅನ್ನೋ ಮಾಸ್ಕ್ ಅವರ ಮುಂದೆ ವರ್ಕ್ ಆಗೋದಿಲ್ಲ. ಅವ್ರಿಗೆ ಮೊದಲೇ ಗೊತ್ತು ನಿಮಗೆ ಇನ್ನೂ ಡಿಫ್ರೆನ್ಸ್ ಆಗ್ತಾ ಇದೆ ಅಂತ. ನಿಜ ಹೇಳಬೇಕಂದ್ರೆ ಈ ಕ್ಷಣದಲ್ಲಿ ಈ ವ್ಯಕ್ತಿಗೂ ತುಂಬ ಫೀಲಿಂಗ್ ಇದೆ. ಅವ್ರಿಗೆ ಗೊತ್ತು ನೀವು ಜಗತ್ತಿನ ಮುಂದೆ ಅಥವಾ ಅವರ ಮುಂದೆ ನನಗೇನೂ ಆಗಿಲ್ಲ, ಏನು ವ್ಯತ್ಯಾಸ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ. ಅದು ಪ್ಯೂರ್ ಸುಳ್ಳು ಅಂತ ಅವರಿಗೂ ಗೊತ್ತು. ನಿಮ್ಮ ಈ ಚೇಂಜ್ ಬಿಹೇವಿಯರ್, ಈ ಫೇಕ್ ಕಾಮ್ನೆಸ್, ಇದರ ಹಿಂದೆ ಇರುವ ಪೇಯ್ನನ್ನು ಅವರು ಫೀಲ್ ಮಾಡ್ತಾ ಇದ್ದಾರೆ. ನೀವು ಮೇಲ್ಮೈಗೆ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ, ಎಲ್ಲ ಫೈನ್, ನೀನು ನಿನ್ನ ಲೈಫ್ ನೋಡ್ಕೋ, ನಾನು ನನ್ನ ಲೈಫ್ ನೋಡ್ತೀನಿ ಅಂತ ತೋರಿಸ್ತಾ ಇದ್ದೀರಾ. ಆದರೆ ನೀವು ಈ ಸೆಪ್ರೇಷನ್ನಿಂದ ಎಫೆಕ್ಟ್ ಆಗಿಲ್ಲ ಅನ್ನೋದು ಅವರಿಗೆ ಬಿಲೀವ್ ಆಗ್ತಾ ಇಲ್ಲ. ಅವರ ಸಬ್ಕಾನ್ಷಿಯಸ್ ಮೈಂಡ್ ಅವರಿಗೆ ಹೇಳ್ತಾ ಇದೆ ನೀವು ಇದನ್ನೆಲ್ಲ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ ಅಂತ. ನೀವು ಹೊರಗಿನಿಂದ ಬ್ರೈಟ್, ಹ್ಯಾಪಿ, ಇಂಡಿಪೆಂಡೆಂಟ್ ಅಂತ ಶೋ ಮಾಡ್ತಾ ಇದ್ದೀರಾ. ಆದರೆ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಓವರ್ ಹ್ಯಾಪಿ ಬಿಹೇವಿಯರ್ ಒಂದು ಮಾಸ್ಕ್ ಥರ ಕಾಣ್ತಾ ಇದೆ. ನಿಮ್ಮ ಪೇಯ್ನ್ ಮರೆ ಮಾಡೋದಕ್ಕೆ ನೀವು ಜಾಸ್ತಿ ಹ್ಯಾಪಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಅವರಿಗೆ ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಫೀಲ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮಾಸ್ಕ್ ಹಿಂದೆ ಇರುವ ಪೇಯ್ನ್, ನಿಮ್ಮ ಹರ್ಟ್ ಎಲ್ಲವೂ ಅರ್ಥ ಆಗಿದೆ. ನೀವು ನಿಮ್ಮ ಮನಸ್ಸಿನಲ್ಲಿರುವ ಫೀಲಿಂಗ್ಸ್, ನಿಮ್ಮ ಸಿಟ್ಟು ಎಲ್ಲವನ್ನು ಹೈಡ್ ಮಾಡ್ತಾ ಇದ್ದೀರಾ, ಎಲ್ಲ ನಾರ್ಮಲ್ ಅಂತ ಪ್ರಿಟೆಂಡ್ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತು. ಕಮಿಟ್ಮೆಂಟ್ ಎನರ್ಜಿ. ಮೊದಲು ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಸೀರಿಯಸ್ ಆಗಿದ್ದರು, ಇವತ್ತಿಗೂ ಸೀರಿಯಸ್ ಆಗಿದ್ದಾರೆ ಅನ್ನೋ ಎನರ್ಜಿ ಇದೆ. ಈ ಕ್ಷಣದಲ್ಲಿ ಅವರು ಓಪನ್ ಆಗಿ ಶೋ ಮಾಡದೇ ಇರ್ಬೋದು. ಅವರು ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಲೈಫ್ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಹೊರಗಿನಿಂದ ಫೇಕ್ ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ಬೋದು, ಆದರೆ ಅವರಿಗೆ ನಿಮ್ಮ ರಿಯಲ್ ವ್ಯಾಲ್ಯೂ ಗೊತ್ತು. ನಿಮ್ಮ ಬಗ್ಗೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಅವರ ಲೈಫ್ನಲ್ಲಿ ನಿಮಗೆ ಕೊಟ್ಟಷ್ಟು ರೆಸ್ಪೆಕ್ಟ್ ಬೇರೆ ಯಾರಿಗೂ ಕೊಟ್ಟಿಲ್ಲ ಅನ್ನೋ ಫೀಲಿಂಗ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅವರ ಲವ್ ಟೆಂಪ್ರವರಿ ಅಟ್ರಾಕ್ಷನ್ ಅಲ್ಲ, ಮೊದಲು ಹೇಗೆ ಥಿಂಕ್ ಮಾಡ್ತಾ ಇದ್ರೋ ಅದೇ ರೀತಿ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅವರ ಫೀಲಿಂಗ್ ಚೇಂಜ್ ಆಗಿಲ್ಲ. ಈ ರಿಲೇಷನ್ಶಿಪ್ ಎಂಡ್ ರಿಸಲ್ಟ್ ಅವರ ಮನಸ್ಸಿನಲ್ಲಿ ಯಾವಾಗಲೂ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಅನ್ನೋದು. ಸೈಲೆಂಟ್ ಅಬ್ಸರ್ವೇಷನ್ ಎನರ್ಜಿ. ಅವರು ಸೈಲೆಂಟ್ ಯಾಕಿದ್ದಾರೆ? ಸೊ ಈ ಕ್ಷಣದಲ್ಲಿ ಈ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಮೋಡ್ನಲ್ಲಿದ್ದಾರೆ ಅಥವಾ ಸೈಲೆಂಟ್ ಮೋಡ್ನಲ್ಲಿದ್ದಾರೆ. ಅವರಿಗೆ ಈ ರಿಲೇಷನ್ಶಿಪ್ ಬಗ್ಗೆ ಸ್ಟ್ರಾಂಗ್ ಫೀಲಿಂಗ್ ಇದ್ದರೂ ಕೂಡ ಅವರೀಗ ಮಾತಾಡ್ತಾ ಇಲ್ಲ. ಯಾಕೆಂದರೆ ಒಬ್ಬರೇ ಕೂತ್ಕೊಂಡು ರಿಲೇಷನ್ಶಿಪ್ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅರ್ಜೆಂಟ್ನಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರು ಕಾಮಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಗೆ ನೀವು ಎಷ್ಟು ಮೆಚ್ಯೂರ್ ಆಗಿದ್ದೀರಾ ಅಂತ ನೋಡ್ತಾ ಇದ್ದಾರೆ. ನೀವಿಬ್ಬರು ಎಲ್ಲ ರೀತಿಯಲ್ಲೂ ರೆಡಿ ಇರಬೇಕು ಅನ್ನೋದು ಅವರ ಆಸೆ. ಅದಕ್ಕಾಗಿ ಸರಿಯಾದ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮೆಚ್ಯೂರ್ ಸ್ಟ್ಯಾಂಡ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ಈಗಲೂ ಸೇಮ್ ಇದೆ, ಏನೂ ಬದಲಾಗಿಲ್ಲ. ಅವರು ಈಗ ಸೈಲೆಂಟ್ ಆಗಿರೋದಕ್ಕೆ ರೀಸನ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅನಲೈಸ್ ಮಾಡ್ತಾ ಇದ್ದಾರೆ. ಮುಂದೆ ಒಂದು ದೊಡ್ಡ ಸ್ಟೆಪ್ ತಗೊಳ್ಳುವಾಗ ಅದು ಸ್ಟ್ರಾಂಗ್ ಆಗಿರಬೇಕು. ರಿಯೂನಿಯನ್ ಎನರ್ಜಿ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಸ್ಟಕ್ ಆಗಿದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ಅವರ ಲೈಫ್ ಮುಂದೆ ಮೂವ್ ಆಗ್ತಾ ಇಲ್ಲ. ಅವ್ರು ಏನೇ ಹೇಳಲಿ, ಹೇಗೆ ಬಿಹೇವಿಯರ್ ಮಾಡಲಿ, ಎನರ್ಜಿ ಪ್ರಕಾರ ಅದರಿಂದ ಅವ್ರಿಗೇನು ಡಿಫ್ರೆನ್ಸ್ ಅನ್ನೋದು ಕಾಣ್ತಾ ಇಲ್ಲ. ಅವರ ಹಾರ್ಟ್ ಇನ್ನೂ ನಿಮ್ಮ ಹತ್ರನೇ ಇದೆ. ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಪ್ಯಾಷನೇಟ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಆಗಬೇಕು. ಅವರು ಈ ಸಪ್ರೇಷನ್ನಲ್ಲಿ ಹ್ಯಾಪಿ ಇಲ್ಲ. ಅವರು ಬ್ರೇಕಪ್ ಮಾಡಿದ್ರು ಕೂಡ ಹ್ಯಾಪಿ ಇಲ್ಲ. ಅವರ ಹಾರ್ಟ್ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾ ಇದೆ. ಈ ರಿಲೇಷನ್ಶಿಪ್ ಮೊದಲು ಇದ್ದ ಹಾಗೆ ಕ್ಲೋಸ್ ಆಗಬೇಕು ಅಂತ ಬಯಸ್ತಾ ಇದೆ. ರಿಯೂನಿಯನ್ ಅಬ್ಸೆಷನ್ ಎನರ್ಜಿ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರ ಲೈಫ್ನಲ್ಲಿ ಮುಂದೆ ಮೂವ್ ಆಗೋದಕ್ಕೆ ಆಗ್ತಾ ಇಲ್ಲ, ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮೇಲೆ ಸ್ಟಕ್ ಆಗಿದ್ದಾರೆ. ಅವರ ಮೈಂಡ್ ಬೇರೆ ಯಾವ ವಿಷಯದ ಮೇಲೂ ಫೋಕಸ್ ಆಗ್ತಾ ಇಲ್ಲ. ನಿಮಗೆ ಅವರು ನಾನು ಹ್ಯಾಪಿ, ನಾನು ನಾರ್ಮಲ್, ನಾನು ಮೂವ್ ಆನ್ ಆಗಿದ್ದೀನಿ ಅನ್ನೋ ರೀತಿ ನೀವು ಯಾವ ರೀತಿ ಮಾಸ್ಕ್ ಹಾಕ್ಕೊಂಡಿದ್ದೀರೋ ಅದೇ ರೀತಿ ಇವರು ಕೂಡ ಶೋ ಮಾಡ್ತಾ ಇರ್ಬೋದು. ಅದು ಕೂಡ ಒಂದು ಮಾಸ್ಕ್.
ನೀವು ಜಗತ್ತಿನ ಮುಂದೆ ನನಗೇನು ಆಗಿಲ್ಲ ಅಂತ ಶೋ ಮಾಡ್ತಿರುವ ಹಾಗೆ ಅವರು ಅದೇ ಮಾಡ್ತಾ ಇದ್ದಾರೆ. ನಿಮಗೆ ಅವರು ಮೂವ್ ಆನ್ ಆಗಿದ್ದಾರೆ, ಅವರು ಲೈಫ್ನಲ್ಲಿ ತುಂಬ ಹ್ಯಾಪಿ ಆಗಿದ್ದಾರೆ ಅಂತ ಶೋ ಮಾಡ್ತಾ ಇರ್ಬೋದು. ಆದರೆ ಒಳಗಿನಿಂದ ಒಂದು ಮೂವ್ ಅನ್ನೋದು ಕಾಣ್ತಾ ಇಲ್ಲ. ಎನರ್ಜಿ ಪ್ರಕಾರ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ ಇನ್ನೂ ನಿಮ್ಮ ಹತ್ರನೇ ಇದೆ. ಎನರ್ಜಿಯಲ್ಲಿ ಅವರು ನಿಮ್ಮ ಮೇಲೆ ಸಂಪೂರ್ಣ ಸ್ಟಕ್ ಆಗಿದ್ದಾರೆ. ಅವರಿಗೆ ರಿಯೂನಿಯನ್ ಬೇಕು. ನೀವಿಲ್ಲದೆ ಹ್ಯಾಪಿ ಇದ್ದೀನಿ ಅನ್ನೋ ಡ್ರಾಮಾ ಮಾಡಬೇಕು ಅಂತ ಅವರಿಗೆ ಅನ್ನಿಸ್ತಾ ಇಲ್ಲ. ಟ್ರುತ್ ಬಿಹೈಂಡ್ ದ ಮಾಸ್ಕ್ಸ್ ಎನರ್ಜಿ. ಈಗ ನೀವಿಬ್ಬರು ಮಾಸ್ಕ್ ಹಾಕ್ಕೊಂಡಿದ್ದೀರಾ. ನೀವು ಡ್ರಾಮಾ ಮಾಡ್ತಾ ಇದ್ದೀರಾ, ಅವರು ಡ್ರಾಮಾ ಮಾಡ್ತಾ ಇದ್ದಾರೆ. ಇಬ್ಬರು ಫೇಕ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಒಬ್ಬರ ಮುಂದೆ ಒಬ್ಬರು. ಅವರು ಕೂಡ ಫೇಕ್ ಆಗಿ ಹ್ಯಾಪಿ ಇದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಈ ಈಗೋ, ಈ ಫೇಕ್ ಬಿಹೇವಿಯರ್, ಈ ಮಾಸ್ಕ್ ಇದೆಲ್ಲವನ್ನು ಬಿಟ್ಟು ಒಬ್ಬರ ಮುಂದೆ ಒಬ್ಬರು ನಿಮ್ಮ ನಿಜವಾದ ಫೀಲಿಂಗ್ಸ್ ಹೇಳಿಬಿಡಬೇಕು ಅಂತ ಅನಿಸೋದಿಲ್ವಾ? ನಿಮಗೂ ಅನಿಸುತ್ತೆ, ಅವರಿಗೂ ಅನ್ನಿಸ್ತಾ ಇದೆ. ಬಟ್ ಯಾಕೆ ತಡ ಆಗ್ತಾ ಇದೆ? ಐ ಕಾಂಟ್ ಲೆಟ್ ಯು ಗೋ ಎನರ್ಜಿ. ಅವರಿಗೆ ನಿಮ್ಮಿಂದ ದೂರ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾವ ರೀತಿಯಿಂದಲೂ ಬಿಡೋದಕ್ಕೆ ಆಗ್ತಾ ಇಲ್ಲ. ಇದು ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ಬಟ್ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಡಿಸಿಷನ್ ಮೇಲೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಹೋಗೋದಕ್ಕೆ ಆಗ್ತಾ ಇಲ್ಲ. ಅವರ ಒಳಗೆ ತುಂಬ ಸ್ಟ್ರಾಂಗ್ ಫೀಲಿಂಗ್ ಇದೆ. ಅವರು ನಿಮ್ಮನ್ನು ತುಂಬ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಅವರ ಲೈಫ್ನಿಂದ ನಿಮ್ಮನ್ನು ಯಾವತ್ತೂ ದೂರ ಹೋಗಬೇಕು ಅಂತ ಬಯಸ್ತಾ ಇಲ್ಲ. ಅವರ ಹಾರ್ಟ್ ಮತ್ತು ಮೈಂಡ್ ಎರಡರಲ್ಲೂ ಈ ಡಿಸಿಷನ್ ಸ್ಟೋನ್ ಥರ ಫಿಕ್ಸ್ ಆಗಿದೆ. ಅವರ ಅಟ್ಯಾಚ್ಮೆಂಟ್ ತುಂಬ ಡೀಪ್ ಆಗಿದೆ. ಅವರು ನಿಮ್ಮನ್ನು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾರೆ. ನಿಮ್ಮ ಬಿಹೇವಿಯರ್ನಲ್ಲಿ ಆಗಿರುವ ಚೇಂಜಸ್ ಗಮನಿಸ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಯಾವಾಗಲೂ ಕ್ಯೂರಿಯಸ್ ಆಗಿದ್ದಾರೆ. ಅವರು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್, ತುಂಬ ಪ್ರೊಟೆಕ್ಟಿವ್. ಈ ರಿಲೇಷನ್ಶಿಪ್ ಉಳಿಸ್ಬೇಕು ಅನ್ನೋ ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ. ಕೋಲ್ಡ್ ಔಟ್ಸೈಡ್, ಸಾಫ್ಟ್ ಇನ್ಸೈಡ್ ಎನರ್ಜಿ. ಅವರು ಅವರ ಫೀಲಿಂಗ್ಸನ್ನು ಫೇಸ್ ಮೇಲೆ ಶೋ ಮಾಡುವ ಪರ್ಸನ್ ಅಲ್ಲ. ನೀವು ಅವರ ಎದುರಿಗೆ ಹೋದರೂ ಕೂಡ ಒಂದು ವಿಷಯ ನೋಟಿಸ್ ಮಾಡಿರ್ತೀರ. ನೀವು ಅವರ ಕಡೆ ನೋಡದೇ ಇದ್ದಾಗ ಅವರು ನಿಮ್ಮ ಕಡೆ ನೋಡ್ತಾ ಇರ್ಬೋದು. ನೀವು ತಕ್ಷಣ ಅವ್ರ ಕಡೆ ನೋಡೋದೆ ಅವರು ಅವರ ಕಣ್ಣನ್ನು ಬೇರೆ ಕಡೆಗೆ ತಿರುಗಿಸ್ತಾ ಇರ್ಬೋದು. ಅಂದರೆ ತುಂಬ ಸಲ ಇದು ಆಗಿರ್ಬೋದು ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ. ಅದು ಅವರ ನೇಚರ್. ಅದನ್ನು ಅವರು ಚೇಂಜ್ ಮಾಡೋದಿಲ್ಲ. ಅವರ ಫೇಸ್ ನೋಡಿದ್ರೆ ಈ ಪರ್ಸನ್ ನನ್ನನ್ನು ಲವ್ ಮಾಡ್ತಾರಾ ಅನ್ನೋ ಡೌಟ್ ಕೂಡ ಬರ್ಬೋದು. ಯಾಕೆಂದರೆ ಹೊರಗಿನಿಂದ ಅವರು ಸ್ಟ್ರಿಕ್ಟ್, ಪ್ರಾಕ್ಟಿಕಲ್, ಕೇರ್ಲೆಸ್. ಆದರೆ ಒಳಗಿನಿಂದ ಅವರ ಮೈಂಡ್ ಮಾತ್ರ ನಿಮ್ಮ ಬಗ್ಗೆ 1000 ಥಾಟ್ಸ್ ಓಡಿಸ್ತಾ ಇರುತ್ತೆ. ಒಂದು ನಿಮಿಷ ನಿಮ್ಮ ಬಗ್ಗೆ ಥಿಂಕ್ ಮಾಡದೇ ಇರೋದಿಲ್ಲ. ಅವರ ಗಮನ ಸಂಪೂರ್ಣ ನಿಮ್ಮ ಮೇಲೆ ಇದೆ ಅನ್ನೋ ಎನರ್ಜಿ ಇದೆ. ಸಪ್ರೇಷನ್, ಪೇಯ್ನ್, ರಿಟರ್ನಿಂಗ್ ಬ್ಯಾಕ್ ಎನರ್ಜಿ. ಈ ಸಪ್ರೇಷನ್ನಲ್ಲಿ ಅವರು ಸ್ವಲ್ಪವೂ ಹ್ಯಾಪಿ ಇಲ್ಲ. ಬ್ರೇಕಪ್ ಅವರೇ ಮಾಡಿದ್ರು ಕೂಡ ಅವರು ಹ್ಯಾಪಿಯಾಗಿಲ್ಲ. ಅವರ ಹೃದಯ ಯಾವಾಗಲೂ ನಿಮ್ಮ ಹತ್ತಿರಕ್ಕೆ ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ ಮೊದಲಿನ ಹಾಗೆ ಪ್ಯಾಷನೇಟ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದೆ. ಅವರ ಟಾರ್ಗೆಟ್ ಒಂದೇ, ನಿಮ್ಮ ಜೊತೆ ಮತ್ತೆ ಕನೆಕ್ಷನ್ ಮಾಡ್ಕೊಳ್ಳೋದು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಲೈಫ್ನಲ್ಲಿ ಮುಂದೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅವರು ಇಷ್ಟು ಸ್ಟಕ್ ಆಗಿದ್ದಾರೆ. ಅವರ ಮೈಂಡ್ ಬೇರೆ ಯಾವ ವಿಷಯದ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಮುಂದೆ ಹೋಗೋದು, ಹ್ಯಾಪಿ ಆಗಿರುವ ಹಾಗೆ ತೋರಿಸೋದು, ನಾರ್ಮಲ್ ಆಗಿ ಬಿಹೇವ್ ಮಾಡೋದು. ಅವ್ರು ಏನೇ ತೋರಿಸ್ತಾ ಇದ್ರು ಕೂಡ ಅದೇ ರೀತಿ ನೀವು ಕೂಡ ಎಲ್ರಿಗೂ ನಾನು ಹ್ಯಾಪಿ ಆಗಿದ್ದೀನಿ, ನನಗೇನೂ ಫೀಲ್ ಆಗ್ತಾ ಇಲ್ಲ ಅನ್ನೋ ಮಾಸ್ಕ್ ಹಾಕ್ಕೊಂಡಿರ್ಬೋದು. ಆ ಎನರ್ಜಿಯ ಪ್ರಕಾರ ಅವರು ನಿಮ್ಮಲ್ಲೇ ಸಂಪೂರ್ಣ ಸ್ಟಕ್ ಆಗಿದ್ದಾರೆ. ಅವರಿಗೆ ರಿಯೂನಿಯನ್ ಬೇಕು. ನೀವಿಲ್ಲದೆ ಹ್ಯಾಪಿ ಇದ್ದೀನಿ ಅನ್ನೋ ಡ್ರಾಮಾ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಬ್ಬರು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ. ಇಬ್ಬರು ಫೇಕ್ ಆಗಿ ಆಡ್ತಾ ಇದ್ದೀರಾ. ಅವರು ಕೂಡ ಅದೇ ರೀತಿ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಬಟ್ ಈ ಈಗೋ ಮತ್ತು ಈ ಮಾಸ್ಕ್ ಬ್ರೇಕ್ ಆಗುವ ಎನರ್ಜಿ ಇದೆ. ನೀವಿಬ್ಬರು ಒಬ್ಬರ ಎದುರು ನಿಮ್ಮ ನಿಜವಾದ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಅಂತಹ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಬ್ರೋಕನ್ ಹಾರ್ಟ್ ಆ್ಯಂಡ್ ಫರ್ಗಿವ್ನೆಸ್ ಎನರ್ಜಿ. ಒಂದು ವಿಷಯ ನೆನಪಿರಲಿ, ರಿಲೇಷನ್ಶಿಪ್ಪಲ್ಲಿ ಏನಾದರೂ ತಪ್ಪಾದಾಗ ನಮ್ಮನ್ನು ನಾವು ಹೀರೋ ಅಂತ, ಎದುರಿನವರನ್ನು ವಿಲನ್ ಅಂತ ನೋಡ್ತೀವಿ. ಆದರೆ ಕೆಲವೊಮ್ಮೆ ನಮ್ಮ ಕಡೆಯಿಂದಲೂ ಕೂಡ ತಪ್ಪಾಗಿರ್ಬೋದು. ನೀವು ತಪ್ಪು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇರೋದಲ್ಲ. ಆದರೆ ಈಗ ಅವರು ಹಳೆಯ ವಿಷಯಗಳನ್ನು ಹಿಡ್ಕೊಂಡು ಕುಳಿತುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರಿಗೂ ನೋವಾಗಿದೆ. ಯಾಕೆ ನೀವು ಅವರನ್ನು ಹರ್ಟ್ ಮಾಡಿದ್ರಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗನ್ನಿಸ್ತಾ ಇರ್ಬೋದು ನಿಮ್ಮಿಂದಲೂ ತಪ್ಪಾಗಿದ್ದಾರೆ, ಅವರಿಂದಲೂ ತಪ್ಪಾಗಿದೆ ಅಂತ. ಬಹುಶಃ ಅವರ ತಪ್ಪು ಜಾಸ್ತಿ, ನಿಮ್ಮ ತಪ್ಪು ಕಡಿಮೆ ಇರ್ಬೋದು. ಆದರೆ ಇನ್ನೂ ಅದನ್ನೇ ಯೋಚನೆ ಮಾಡಿಕೊಂಡು ಇರೋದು ಬೇಡ ಅಂತ ಅನ್ನಿಸ್ತಾ ಇದೆ. ಅವರು ಪ್ರೆಸೆಂಟ್ನಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಂದಿನ ಕ್ಷಣವನ್ನು ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹಳೆಯ ನೋವಿನಲ್ಲಿ ಇರೋದು ಬೇಡ, ದುಃಖದಲ್ಲಿ ಮುಳುಗಿರೋದು ಬೇಡ. ಈಗ ಮುಂದೆ ಸಾಗಬೇಕು ಅನ್ನೋ ಆಸೆ ಮಾತ್ರ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋ ಆಸೆ ಇದೆ.
ಸೊ ಪಾಸ್ಟ್ನಲ್ಲಿ ಏನೇ ಆಗಿರಲಿ ಅದನ್ನು ಮರೆತು ಬಿಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಅನ್ಕಂಡೀಷ್ನಲ್ ಲವ್, ರಿಯೂನಿಯನ್ ಆ್ಯಂಡ್ ಫೈನಲ್ ಗೈಡೆನ್ಸ್ ಎನರ್ಜಿ. ನಿಮ್ಮ ಬಗ್ಗೆ ಇರುವ ಅವರ ಒಬ್ಸೆಷನ್, ನಿಮ್ಮ ಮೇಲಿರುವ ಅಟ್ರಾಕ್ಷನ್ ತುಂಬ ಡೀಪ್ ಆಗಿದೆ. ಆದರೆ ಒಂದು ವಿಷಯ, ಇದನ್ನು ಕೇವಲ ಅಟ್ರಾಕ್ಷನ್ ಅಂತ ಮಾತ್ರ ತಿಳ್ಕೊಳ್ಬೇಡಿ, ಇದು ಲವ್. ಅವ್ರಿಗೆ ಅನ್ನಿಸ್ತಾ ಇದೆ ಯಾವುದೋ ಒಂದು ವಿಷಯದಲ್ಲಿ ನೀವು ಕೂಡ ಅವರ ಹಾರ್ಟನ್ನು ಹರ್ಟ್ ಮಾಡಿದ್ದೀರಾ ಅಂತ. ನೀವು ಡಿಸ್ಟೆನ್ಸ್ ಇಟ್ಕೊಂಡಾಗ, ಸೆಲ್ಫ್ ರೆಸ್ಪೆಕ್ಟನ್ನು ಮಾಸ್ಕ್ ರೀತಿ ಹಾಕ್ಕೊಂಡಾಗ, ನನಗೇನು ಫೀಲ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವಿಯರ್ ತೋರಿಸಿದಾಗ ನೀವು ಇನ್ನೂ ಅವರನ್ನು ಲವ್ ಮಾಡೋದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತು. ಅವರಿಗೆ ಇದು ತುಂಬ ದೊಡ್ಡ ನೋವು. ನೀವು ಯಾಕೆ ಸಡನ್ನಾಗಿ ಇಷ್ಟು ಕೋಲ್ಡ್ ರೆಸ್ಪಾನ್ಸ್ ಕೊಡೋದಕ್ಕೆ ಶುರು ಮಾಡಿದ್ರಿ? ಯಾಕೆ ಅವರನ್ನು ನಿಮ್ಮಿಂದ ಇಷ್ಟು ದೂರ ಮಾಡಿದ್ರಿ? ಪಾಸ್ಟ್ನಲ್ಲಿ ನಡೆದ ತಪ್ಪುಗಳು ಅವರದ್ದಾಗಿರಲಿ ನಿಮ್ಮದಾಗಿರಲಿ ಅದೆಲ್ಲವನ್ನು ಮರೆತು ಪ್ರೆಸೆಂಟ್ನಲ್ಲಿ ಇರಬೇಕು ಅನ್ನೋ ಆಸೆ ಅವರದು. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸಮಯ ವೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರ ಮೈಂಡ್ ಹೇಳ್ತಾ ಇದೆ ಆಗಿದ್ದು ಆಗೋಯ್ತು ಬಿಡು, ಎಲ್ಲೋ ನಾನೇ ತಪ್ಪು ಮಾಡಿದ್ದೀನಿ, ಎಲ್ಲೇ ಅವರೇ ತಪ್ಪು ಮಾಡಿರ್ಬೋದು, ನನ್ನ ತಪ್ಪು ಜಾಸ್ತಿ ಇರ್ಬೋದು, ನಿಮ್ಮ ತಪ್ಪು ಕಡಿಮೆ ಇರ್ಬೋದು, ಆದರೆ ಈಗ ಈ ಕ್ಷಣವನ್ನು ಹ್ಯಾಪಿಯಿಂದ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಬೇಕಾಗಿರೋದು ಹ್ಯಾಪಿನೆಸ್, ಪೀಸ್, ರಿಯೂನಿಯನ್. ನಿಮ್ಮ ಜೊತೆ ಮತ್ತೆ ಹ್ಯಾಪಿನೆಸ್ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ. ಯಾವುದೇ ಟೆನ್ಷನ್ ಇಲ್ಲದೆ ನಿಮ್ಮ ಜೊತೆ ನಗಬೇಕು, ಮಾತಾಡಬೇಕು, ಈ ಕನೆಕ್ಷನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರು ನಿಮ್ಮ ಫೇಸ್, ನಿಮ್ಮ ಬ್ಯೂಟಿ ಇವೆರಡಕ್ಕೂ ಸಂಪೂರ್ಣ ಅಬ್ಸೆಷನ್ ಆಗಿದ್ದಾರೆ. ಮತ್ತೆ ಮತ್ತೆ ನಿಮ್ಮನ್ನು ಇಮ್ಯಾಜಿನ್ ಮಾಡ್ತಾರೆ, ನಿಮ್ಮ ಫೋಟೋ ನೋಡ್ತಾರೆ, ನಿಮ್ಮ ಸ್ಮೈಲನ್ನು ತುಂಬ ಮಿಸ್ಸಿಂಗ್ ಮಾಡ್ತಾರೆ. ಅವರ ಮೈಂಡ್ ನಿಮ್ಮ ಥಾಟ್ಸ್ನಿಂದ ಹೊರಗಡೆ ಬರ್ತಾ ಇಲ್ಲ. ಈಗ ಅವರ ಲವ್ ಟೆಂಪ್ರವರಿ ಅಟ್ರಾಕ್ಷನ್ ಮಾತ್ರ ಅಲ್ಲ, ಅನ್ಕಂಡೀಷ್ನಲ್ ಲವ್ ಆಗಿದೆ. ನಿಮ್ಮ ಎಲ್ಲ ವೀಕ್ನೆಸ್, ನಿಮ್ಮ ಎಲ್ಲ ಮಿಸ್ಟೇಕ್ಸ್ ಎಲ್ಲದರ ಜೊತೆಯಲ್ಲೂ ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಇನ್ನು ಈ ಲವ್ಗೆ ಯಾವುದೇ ಕಂಡೀಷನ್ ಇಲ್ಲ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರು ನಿಮ್ಮನ್ನು ತುಂಬ ಡೀಪಾಗಿ ಲವ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ನೀವು ಅವರಿಗೆ ತುಂಬ ಪ್ರೀಷಿಯಸ್. ಅವರು ಒಂದು ಸ್ಟ್ರಾಂಗ್ ಪರ್ಮನೆಂಟ್ ಸ್ಟೆಪ್ ತಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಯಾವತ್ತೂ ನಿಮ್ಮಿಂದ ದೂರ ಹೋಗಬಾರ್ದು ಅನ್ನೋ ಫೀಲಲ್ಲಿದ್ದಾರೆ. ಒಟ್ಟಿನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಒಬ್ಸೆಷನ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಲಿ, ಎಲ್ಲ ಸಿಚುವೇಶನ್ ಮಧ್ಯದಲ್ಲಿ ಬಂದಿರುವಂತಹ ಎಲ್ಲ ಸಿಚುವೇಶನ್ ಕೂಡ ದೂರ ಆಗಲಿ, ನಿಮ್ಮ ರಿಲೇಷನ್ಶಿಪ್ ಆದಷ್ಟು ಸ್ಟ್ರಾಂಗ್ ಆಗಲಿ, ನಿಮ್ಮ ಲವ್ ಅನ್ನೋದು ಹೆಚ್ಚಾಗಲಿ, ಪ್ಯಾಷನ್ ಅನ್ನೋದು ಹೆಚ್ಚಾಗಲಿ, ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಷನ್ ಕೂಡ ಸಿಗಲಿ. ಒಟ್ಟಾರೆ ಈ ರೀಡಿಂಗ್ನ ಸಮ್ಮರಿ ಏನು ಅಂದರೆ, ನೀವಿಬ್ಬರು ಒಬ್ಬರ ಎದುರು ಒಬ್ಬರು ಮಾಸ್ಕ್ ಹಾಕ್ಕೊಂಡಿದ್ದೀರಾ. ನೀವು ಸೆಲ್ಫ್ ರೆಸ್ಪೆಕ್ಟ್ ಮಾಸ್ಕ್ ಹಾಕ್ಕೊಂಡಿದ್ದೀರಾ, ಅವರು ಮೂವ್ ಆನ್ ಆಗಿದ್ದೀನಿ ಅನ್ನೋ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಆದರೆ ಇಬ್ಬರ ಕಡೆಯಿಂದಲೂ ಅನ್ಕಂಡೀಷ್ನಲ್ ಲವ್ ಇದೆ. ಅವರು ಸಂಪೂರ್ಣವಾಗಿ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಫಿಯರ್ನಲ್ಲಿ ಇರೋದ್ರಿಂದ ನಿಮ್ಮ ಎನರ್ಜಿ ಬ್ಲಾಕ್ ಆಗ್ಬೋದು, ರಿಲೇಷನ್ಶಿಪ್ ಕೂಡ ಬ್ಲಾಕ್ ಆಗ್ಬೋದು. ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ, ಅದಕ್ಕಾಗಿ ತುಂಬ ಬೇಗ ಆ್ಯಕ್ಷನ್ ತಗೊಳ್ಬೇಕು, ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಹಳೆಯ ಗಿಲ್ಟ್, ಸಿಟ್ಟು ಇದೆಲ್ಲವನ್ನು ಮಧ್ಯ ಬರೋದಕ್ಕೆ ಬಿಡಬೇಡಿ. ಹೀಲಿಂಗ್ ಮೇಲೆ ಟ್ರಸ್ಟ್ ಮಾಡಿ, ಯೂನಿವರ್ಸ್ ಮೇಲೆ ಟ್ರಸ್ಟ್ ಮಾಡಿ. ಎವ್ರಿಥಿಂಗ್ ಈಸ್ ಗೋಯಿಂಗ್ ರೈಟ್, ಈ ನಂಬಿಕೆಯನ್ನು ಇಟ್ಕೊಳ್ಳಿ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.